ಹೇರೋಹಳ್ಳಿಯಲ್ಲಿ ಅಂಬೇಡ್ಕರ್ ಹಬ್ಬ ಜಯಂತ್ಯೋತ್ಸವ. ಯಶವಂತಪುರ. ಬಡವರು, ಹಿಂದುಳಿದವರು ಹಾಗೂ ದಲಿತರು ಎಂಬ ಕೀಳರಿಮೆ ಬೇಡ. ಶಿಸ್ತನ್ನು ಬೆಳೆಸಿಕೊಂಡು ಮೌಲ್ಯಯುತ ಜೀವನದ ಮೂಲಕ ಸರಳ ಜೀವನ ನಡೆಸಿದಾಗ ಬದುಕಿನಲ್ಲಿ ಬೆಳವಣಿಗೆ, ಬೆಳಕು ಕಾಣಲು ಸಾಧ್ಯ ಎಂದು ನಿವೃತ್ತ ನ್ಯಾಯಮೂರ್ತಿ ಎಚ್. ಎನ್. ನಾಗಮೋಹನ್ ದಾಸ್ ತಿಳಿಸಿದರು. ಮಾಗಡಿ ಮುಖ್ಯರಸ್ತೆಯ ಹೇರೋಹಳ್ಳಿ ಕ್ರಾಸ್, ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕರ್ನಾಟಕ ಜೈಭೀಮ್ ಸೇವಾ ಸಂಘ ರಿ. ಹೇರೋಹಳ್ಳಿ ವತಿಯಿಂದ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಹಬ್ಬ, ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್, ಶ್ರೀ ಜಗಜ್ಯೋತಿ ಬಸವಣ್ಣ ಹಾಗೂ ಬಾಬು ಜಗಜೀವನರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಬೇಡ್ಕರ್, ಬಸವಣ್ಣ ಸೇರಿದಂತೆ ಹಲವು ಮಹನೀಯರು ಜಾಗೃತಿಗಾಗಿ ಹೋರಾಟ ಮಾಡಿದವರಲ್ಲ, ದೇಶಕ್ಕಾಗಿ, ಮನುಕುಲದ ಒಳಿತಿಗಾಗಿ ಶ್ರಮಿಸಿದರು ಎಂದರು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅಕ್ಷರಸ್ಥರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದರೆ ಉನ್ನತ ವ್ಯಾಸಂಗ ಪಡೆಯುವಲ್ಲಿ ವಿಫಲರಾಗಿದ್ದೇವೆ. ಎಲ್ಲದಕ್ಕೂ ಸರ್ಕಾರ ನಂಬಿ ಕೂತರೆ ಸಾಧ್ಯವಿಲ್ಲ. ನಿಮ್ಮಗಳ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಗೆ ಸಿದ್ಧರಾಗಿ ಎಂದು ಕರೆ ನೀಡಿದರು. ಬಂಡಾಯ ಸಾಹಿತಿ ಡಾಕ್ಟರ್ ಪ್ರಪಂಚದಲ್ಲಿ ಬರೀ ಕರ್ನಾಟಕದಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ನಾವು ಅಂಬೇಡ್ಕರ್ ಮಕ್ಕಳು ಅತ್ಯುನ್ನತವಾದ ಸ್ಥಾನಗಳನ್ನ ಗಳಿಸ್ತಾ ಇದ್ದೀವಿ. ಇವತ್ತು ಅಸೆಂಬ್ಲಿಯಲ್ಲೂ ಸಹ ನಾವಿದ್ದೀವಿ ಅಂದ್ರೆ ಅದು ಅಂಬೇಡ್ಕರ್ ಅವರಿಂದ ಮಾತ್ರನೇ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೆಲ್ಲ ಒಂದು ಖುಷಿಯಾದ ವಿಚಾರನೂ ಇದೆ, ದುಃಖದ ವಿಚಾರನೂ ಇದೆ. ನಮಗೆ ಅಂತ ಮೀಸಲಾತಿಗಳನ್ನ ಏನ್ ಕೊಟ್ಟಿದ್ದಾರೆ ಅದಿನ್ನೂ ಹೆಚ್ಚಾಗಬೇಕು ಅನ್ನೋದು ಖುಷಿಯಾದಂತ ಒಂದು ವಿಚಾರ. ಏನು ಅಂದ್ರೆ ನಮಗೆ ಮೀಸಲಾತಿ ಸಿಗ್ತಾ ಇದೆ ಅಂತ ನಾವೆಷ್ಟೋ ಜನ ಸೋಂಬೇರಿಗಳಾಗಿ ಹೋಗಿದ್ದೀವಿ. ದಯವಿಟ್ಟು ಅದಾಗಬಾರ್ದು. ಯಾಕಂದ್ರೆ ಬರೀ ನಮಗೆ ಸಿಗ್ತಾ ಇರೋಂಥ ಅಂಕ 35 ಅಂಕಗಳು ಸಿಕ್ಕಿದ್ರೆ ಸಾಕು, ನಮಗೆ ಮೀಸಲಾತಿ ಸಿಕ್ಕೋಗುತ್ತೆ ಅನ್ನೋ ಒಂದು ಧೋರಣೆ ಯಾರ ಮನಸ್ಸಲ್ಲೂ ಬರಬಾರ್ದು. 35 ಅಲ್ಲ, 350ಕ್ಕೆ ನಾವು ಯಾವತ್ತು ಟಾರ್ಗೆಟ್ ಮಾಡಬೇಕು. ಆವಾಗ ಮಾತ್ರವೇ ಸಮಾಜದಲ್ಲಿ ನಾವು ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಸುಮಾರು ಜನ ಆಡ್ಕೋತಾ ಇರ್ತಾರೆ, ಇವ್ರಿಗೆಲ್ಲ 35% ಮೀಸಲಾತಿ ಕೊಟ್ಬಿಟ್ಟಿದೀವಿ, ಅದರಿಂದ ಇವರು ಓದಲ್ಲ, ಕಷ್ಟಪಡಲ್ಲ, ದುಡಿಯಲ್ಲ ಅಂತ. ಆದ್ರೆ ಬರ್ತಾ 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 ಅವೆಲ್ಲವನ್ನು ನಾವು ಬದಲಾವಣೆ ಮಾಡಬೇಕು, ಚೇಂಜ್ ಮಾಡಬೇಕು. ಇವತ್ತು ಅತಿ ದೊಡ್ಡ IAS ಆಫೀಸರ್ಗಳಿರ್ಬೋದು, IPS ಆಫೀಸರ್ಗಳಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕಡೆನೂ ಸಹ ನಾವು ಅಂಬೇಡ್ಕರ್ ಮಕ್ಕಳು ರಾರಾಜಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ಯಾತ್ರೆ, ವಿಜಯ ಯಾತ್ರೆ